ಸಹೋದರರೇ, ನಾವು ಎಷ್ಟು ವಿಧವಾಗಿ ಹಿತವನ್ನು ತೋರಿದರು ಕೌರವರು ನಮ್ಮ ಮೇಲೆ ಕೇಡನ್ನು ಬಯಸುತ್ತಿರೋರು. ನಮ್ಮ ಕುಲ ಪುರೋಹಿತರಾದ ದೊಮ್ಮೆಯರನ್ನು ನಾನಾ ರೀತಿಯಾಗಿ ನಿಂದಿಸಿ ಕಳುಹಿಸಿದರು. ಇದಕ್ಕೆ ಏನು ಮಾಡುವುದು ಸಹೋದರರೇ? ಹೇಗೆಂದರೆ ಆರಂತಾಯಿತು. ನಿನ್ನ ಶಾಂತಿ ಸಮಾಧಾನವು ಬೆಂಕಿಯ ಮೇಲೆ ಬೆಂಡ ಇಟ್ಟಂತಾಯಿತು. ಚಿಂತೆಯನ್ನು ಬಿಡು, ನನಗೆ ಆಜ್ಞೆಯನ್ನು ಕೊಡು. ಈಗಲೇ ಹಸ್ತಿನಾವತಿಯನ್ನು ಪ್ರವೇಶಿಸಿ ಕೌರವರನ್ನು ಧ್ವಂಸ ಮಾಡಿ ನನ್ನ ಪರಾಕ್ರಮವನ್ನು ತೋರಿಸಬರುವುದಾಗದು. ಸಹೋದರರೇ, ಶ್ರೀಕೃಷ್ಣ ಪರಮಾತ್ಮನ ಇರುವವರಿಗೆ ಭಯವೆಂದರೇನು? ಶಾಂತರಾಗಿರಿ ಸಹೋದರರೇ. ಏನು ಶಾಂತಿ ಶಾಂತಿ ಶಾಂತಿ? ನಿನ್ನ ಅವರ ಶಾಂತಿ ವಚನವನ್ನು ಕೇಳಿ ಸಾಕಾಯಿತು. ನಿನ್ನ ಧರ್ಮದ ಉಪದೇಶವನ್ನು ಕೇಳಿ ಅನೇಕ ಕಷ್ಟಗಳನ್ನು ಕೊಟ್ಟೆವು. ಕಂಡವರ ಮನೆಯ ಬಾಗಿಲಿನಲ್ಲಿ ಭಿಕ್ಷೆ ಬೇಡಿದಾಯಿತು. ಅದು ಅಲ್ಲದೆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದಾಯಿತು. ಎಷ್ಟೊಂದು ಕಷ್ಟಗಳನ್ನು ಬಿಡಿಸಿದ ಆ ದ್ರೋಹಿಗಳನ್ನು ಬಿಡುವುದುಂಟೆ? ಅಣ್ಣ ಭೀಮಸೇನ, ಉಗ್ರಜನರಾದ ಧರ್ಮರಾಯನ ಮಾತನ್ನು ಮೀರಬಾರದು. ಶಾಂತನಾಗು. ಏನು ಅರ್ಜುನ, ಏನು ಸಹ ಧರ್ಮರಾಯನ ಶಾಂತಿಗೆ ಶರಣಾದಿನ? ಅಯ್ಯೋ ಪಾಪ, ನೀನೇನು ತಾನೇ ಮಾಡುವೆ? ಎಲ್ಲ ನನ್ನ ಕರ್ಮ. ಅರ್ಜುನ, ನೀನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಕಂಡು ಬಾ. ಆಗಬಹುದು. ಪರಮಾತ್ಮನ ಕರುಣೆಯು ಇನ್ನು ನನ್ನ ಮೇಲೆ ಬರಲೇ ಇಲ್ಲವಲ್ಲ. ಆದ್ದರಿಂದ ನಾನು ಈಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಕಾಣುವೆ.
ವಾಸುದೇವ, ದ್ವಾರಕಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಹೌದೇವ್ರಿಯ? ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನ್ನು ತಮ್ಮ ಕುಲಪುರೋಹಿತನಾದ ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿದರು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿರುತ್ತದೆ. ಆದರೆ ಪುನಃ ಯುದ್ಧ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು. ಗೋಪಾಂಗನೆಯ ಕಟಾಪ ಚಂದ್ರಿಕೆಯಿಂದ ತ್ವಯಿತು ದ್ವಾರಕ್ಕೆ ಶೈಲದಲ್ಲಿ ಮಲಗಿ ಆರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿದು ಸಾಧ್ಯವಿಲ್ಲ ಪ್ರಿಯ. ಪ್ರಿಯತಮೆ, ಲೋಕಸೇವೆ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯವನ್ನು ಅರ್ಪಿಸುವುದು ಸಹಜ. ಏಳು ಶಿಶುಪಾಲ ದಾನಗಳನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತಪಶಿಯು ಪುನಃ ಜಾಗೃತ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಚಿಂತಿಸಿದರೋ ಅದರ ಭೀಷ್ಣದವರಿಗೆ ಆಹುತಿಯಾಗುತ್ತದೆ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿರುತ್ತದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಈ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು ರುಕ್ಮಿಣಿ. ಈ ಶಯನಾಗಾರದ ಹಾಸ್ಟೆಲನ್ನು ದಾಟಿದಳು ಒಂದು ಅನುಕೂಲ ಕಾರಣವಿಲ್ಲ. ನಿಮ್ಮ ರಾಜನೇ ಕೌಶಲವನ್ನು ನಾನೇ ಕಲಿಯುವೆ. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವಸೃಷ್ಟಿಯನ್ನು ಸೃಷ್ಟಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿದರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾಪಾತ್ರದಿಂದ ಸದೆಪಡೆದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತದೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ವೆರಡರಿಂದ ಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದಾರ್ಪಾದ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಶಸ್ತ್ರಾಸ್ತ್ರಗಳ ಸಂಗ್ರಾಮವೇ ಪೌರುಷದ ಪರಮಾವಾದಿ ಎಂದು ಜನರೀಗ ತಿಳಿದಿದೆ. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದೆಂಬುದನ್ನು ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು
ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು ಬಾಲ್ಯ ಯೌವನವನ್ನೇ ಕಳೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೇನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಇನ್ನು ಸಕ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಮ್ಮತಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವ ಜಾತಿಯ ಪರಮಕ್ಷೇತ್ರ ಎಂದು ಈಗ ತಿಳಿದನು. ಮುಂದಿನ ಯುದ್ಧದಲ್ಲಿ ಮಾನವ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಿದನು.
ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳಲಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ನೀನು ಹೋಗು ಪ್ರೇಯಸಿ. ಹಾಗೆ ಯಾಕೆ ಸ್ವಾಮಿ? ನಾವು ಕ್ಷಣಕಾಲ ಶಾಂತಿಯನ್ನು
ಏಕೈಕ ಚಕ್ರವರ್ತಿ ಈ ಚಲರಂಕಮಲ್ಲ, ಈ ಕೌರವೇಶ್ವರನ ಅರಮನೆಗಿಂತಲೂ ಅತಿ ವೈಭವದಿಂದಲ್ಲ ಈ ಮಾನವನ ಅರಮನೆ. ಏ ಈ ಸಾಲುಗಂಬಗಳ ನಿರ್ಮಾಣ, ಏ ಈ ಶಿಲಾಬಾಲಕೆ ರೆಂಬೆ ನೋಟ, ಬಳ್ಳಿಯಂತೆ ಬಳುಕುವ ಇವಳ ನಡುವು, ಮಧು ನಯನದಂತೆ ಒಡೆಯುವ ನಾಸಿಕ, ಸಂಪಿಗೆ ಅಂತಗ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತ ಮನ್ನಾಸ. ಹಬ್ಬಬ್ಬ, ನಾನೊಂದು ಸಾರಿ ಬಿಗಿದಪ್ಪಲ್ಲ. ಈ ಮಾನವನ ಅರಮನೆಯು ಅಮರಾವತಿ ಅಮರೇಂದ್ರನ ಅರಮನೆಗಿಂತಲೂ ಅತಿ ವೈಭವದಿಂದಿರುವುದಲ್ಲ, ಇರುವುದಕ್ಕೂ ಸಾಧ್ಯವಿಲ್ಲ. ಕೃಷ್ಣನಲ್ಲಿ ಗುರುರಾಜ ಶ್ರೀಕೃಷ್ಣ ಪರಮಾತ್ಮ ನಿಲ್ಲಿಸುತ್ತಿರುವರು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಸಾರ್ಥಿಗೆ ಒಂದು ಮಾತಿದೆ, ಪಾಂಡವರಿಗೂ ನಮಗೂ ಯುದ್ಧ ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕು. ಗುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮ ಅಧೀನರು. ಶ್ರೀಕೃಷ್ಣ ಪರಮಾತ್ಮರ ಎಲ್ಲಿರುವರೋ ನಾವು ಅಲ್ಲೇ ಇರಬೇಕು. ಸೋಳೆಯಾದ ಮಾತು ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಆಳವರ ಸೈನ್ಯವೇ ನಮ್ಮ ಸಂದೇಹ ಹೇಗೆ ಗುರುರಾಜ? ಶ್ರೀಕೃಷ್ಣ ಪರಮಾತ್ಮರು ಎಚ್ಚರಗೊಳ್ಳಲಿ. ಸ್ವಲ್ಪ ಹೊತ್ತು ಈ ಪೀಠದಲ್ಲಿ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಿ. ಗುರುಕುಲ ಚಕ್ರೇಶ್ವರ ಈ ಚಲರಂಕವಲ್ಲ, ಈ ದಳಕಾಯುವ ಗೋಪಾಲನ ಪಾದದಡಿ